ಏನ್ ಮಾಡೋದು ಈಗಿನ ಕಾಲದಲ್ಲಿ ಇದಕ್ಕಿರೋ ಬೆಲೆ ಇದಕ್ಕಿಲ್ವಲ್ಲಪ್ಪ. ಸರಿಯಾಗಿ ಹೇಳ್ದೆ. ಅರೆ ಅರೆ ಚಂದ್ರು, ಏನಿಲ್ಲಿ ಫ್ಯಾಕ್ಟ್ರಿ ಸ್ಟ್ರೈಕ್ ಅಂದ್ಮೇಲೆ ಏನಾದ್ರೂ ಒಂದು ತಾಪತ್ರ ಇದ್ದೇ ಇರುತ್ತಲ್ಲ. ಹೀಗೆ ವರ್ಕರ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಿನ್ ಮಿನಿ ಕುರುಕ್ಷೇತ್ರ ನೋಡ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗೋಣ ಅಂತ ನಿಂತ್ಕೊಂಡೆ. ಹೇಗಿದಾರ ಬಾಬಿ? ಚೆನ್ನಾಗಿದ. ನಿನ್ ಬಗ್ಗೆನೇ ಕೇಳ್ತಾ ಇರ್ತಾಳೆ, ಯಾಕೆ ಮನೆ ಕಡೆ ಬರ್ಲಿಲ್ಲ ಅಂತ. ಇಂಥವ್ರಿಂದ ಪುರುಸತ್ತಲ್ಲಿ ಸಿಕ್ಕತ್ತೆ. ಇನ್ನೊಂದ್ಸಲ ಖಂಡಿತ ಬರ್ತೀನಿ. ಈಗ ಯಾವ ಕಡೆ? ಮನೆಗೆ. ನೀನು ಅಶ್ವಿನಿ ಹತ್ರಕ್ಕ? ಮೈ ಗಾಡ್, ಅಶ್ವಿನಿ. ಶಾಂತಿ 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 ಸಾರಿ, ಶಾಂತಿ ಶಾಂತಿ ಶಾಂತಿ. ಸಾಕು ಸಾಕು ಈ ನಾಟಕ. ಇನ್ಯಾವತ್ತೂ ನಿಮ್ ಮುಖ ನೋಡಲ್ಲ ಅಂತ ಹೇಳ್ಬಿಟ್ಟು ಹೋಗೋಕ್ ಬಂದೆ. ಬರ್ತೀನಿ. ಅಲ್ಲ ಬಿಡಿ. ಬಿಡಕ್ಕಲ್ಲ, ನೀನು ಹಿಡ್ಕೊಂಡಿರೋದು ಲೈಫ್ ಲಾಂಗ್ ನಿನ್ನ ಹೀಗೆ ತಪ್ಕೊಂಡಿರಕ್ಕೆ. ಯಾವತ್ತಾದ್ರೂ ಕನ್ನಡಿಲಿ ಮುಖ ನೋಡ್ಕೊಂಡಿದ್ದೀರಾ? ಅದ್ರ ಅವಶ್ಯಕತೆ ನನ್ಗಿಲ್ವೇ ಇಲ್ವಲ್ಲ. ಎಲ್ಲಿ? ಆಹಾ ಆಹಾ, ದಿನ ದಿನ ನಿನ್ ಕಣ್ಣಲ್ಲಿ ನನ್ ಮುಖ ನೋಡ್ಕೊತಿದ್ದೀನಲ್ಲ, ಅಷ್ಟೇ ಸಾಕು. ದಿನ ನಾವ್ ಮೀಟ್ ಮಾಡಿ ಎಷ್ಟು ದಿನ ಆಯ್ತು ಗೊತ್ತಾ? ಕೊಟ್ಟ ಅಪಾಯಿಂಟ್ಮೆಂಟ್ಸ್ ಎಲ್ಲ ಕ್ಯಾನ್ಸಲ್. ಹೌದಾ? ನನಗೆ ನೆನಪೇ ಇಲ್ವಲ್ಲ. ನೆನ್ಪಲ್ಲಿರುತ್ತೆ. ಕೆಲ್ಸ ಒಂದಿದ್ರೆ ಸಾಕು. ಮದುವೆ ಬೇಡ, ಮುಂಚೆ ಬೇಡ. ಇಷ್ಟು ವರ್ಷಗಳಿಂದ ಒಂದು ಅನಾಥ ಪಕ್ಷಿ ನಿಮ್ಗೋಸ್ಕರ ಕಾದಿದೆ ಅನ್ನೋದಾದ್ರೆ ನೆನ್ಪಿದ್ಯಾ? ಖಂಡಿತ ಇದೆ, ಬೇಕಾದಷ್ಟಿದೆ. ನೋಡು, ನೀನ್ ಯಾವಾಗ್ಲೂ ಇಲ್ಲಿ ಇಲ್ಲಿ ನೋಡು, ಇಲ್ಲೇ ಇರ್ತೀಯ. ನನ್ಗೆ ಫೋಟೋನಲ್ಲಿ ಇರಕ್ಕೆ ಇಷ್ಟ ಇಲ್ಲ. ಖುದ್ದಾಗಿ ನಾನೇ ಇರ್ಬೇಕು ಅಂತ ಆಸೆ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಶುರು ಆಯ್ತು ಮುತ್ತುದ್ರಕ್ಕೆ. ಈಸಿ ಈಸಿ ಈಸಿ. ಈಗ ನನ್ನನ್ನ ಏನ್ ಮಾಡ್ಬೇಕಂತ ಹೇಳ್ತಿದ್ಯಾ? ಕೆಲ್ಸಕ್ಕೆ ರಿಸೈನ್ ಮಾಡಿ ನಿನ್ ಮಾಡ್ಲಲ್ಲಿ ತಲೆ ಇಟ್ಟು ಹಾಯಾಗಿರುವಂತಿದ್ಯಾ? ನೀವಷ್ಟು ಮಾಡಿದ್ರೆ ನಾನು ಆ ದೇವರಿಗೆ 101 ತೆಂಗಿನಕಾಯಿ ಹೊಡಿತೀನಿ. ನಿಮ್ಗೆ 101 ಮುತ್ತು ಕೊಡ್ತೀನಿ. What? You mean 1 century and 1 ಮುತ್ತು? Ready, come on. ನಾನು ಒಂದು ಕಂಡೀಷನ್. Yes. ನೀವು 3 ದಿನ ಲೀವ್ ಹಾಕಿ 3 ಹೊತ್ತು ನನ್ ಜೊತೆಲೇ ಇರ್ಬೇಕು. 3 ದಿನ? You mean 3 days? ಆಗಲ್ಲ, ಸಾಧ್ಯನೇ ಇಲ್ಲ. It is highly impossible. It is highly unimaginable. Shut up. ನನಗ್ ಗೊತ್ತು ರೀ. ನನ್ಗಿಂತ ನಿಮ್ಗೆ ಆ ಹಾಳಾದ ಗೂಂಡಾಗಳು, ಕೊಲೆಗಾರರು, ಇವರುಗಳ ಜೊತೆ ಗುದ್ದಾಡೋದೇ ನಿಮ್ಗಿಷ್ಟ. ನೀವೀಗ ಹಾಕಿ ಬಟ್ಟೆಲಿರೋವರೆಗೂ ಆ ಕಳ್ಳರಿಂದ ಓಡೋದ್ ತಪ್ಪಲ್ಲ. ನಾನು ನಿಮ್ಗೋಸ್ಕರ ಕಾಯೋದ್ ಮುಗಿಯಲ್ಲ ರೀ, ಖಂಡಿತ ಮುಗಿಯಲ್ಲ. ಸೊ ಮೊದಲು ನಿಮ್ ಯೂನಿಫಾರ್ಮ್ ಬೆಂಕಿ ಹಚ್ಚಬೇಕು. ಅದು ನಿನ್ನಿಂದ ಸಾಧ್ಯನೇ ಇಲ್ಲ. ತೋರಿಸ್ತೀನಿ. ಅಶ್ವಿನಿ, ಐ ವಿಲ್ ಶೋ ಯು. ಡೋಂಟ್ ಪ್ಲೇ ದ ಫೋನ್. ಅಶ್ವಿನಿ, what is this? ಅಶ್ವಿನಿ, crazy? Yes, ಹುಚ್ಚಿಡ್ತಿದೆ. ನಮ್ಮಿಬ್ಬರ ಮತ್ತೆ ಇರೋ ಈ ಗೋಡೆನ ಇವತ್ತು ಕೆಡಲೇಬೇಕು. ಏನಾಗಿದೆ ನಿನ್ಗೆ? ಯಾಕೆ ಈ ರೀತಿ ಆಡ್ತಿದ್ಯಾ? I'm sorry. I'm sorry. I'm really sorry. I'm really sorry. Hey, ಜುಜುಬಿ ಕಾನ್ಸ್ಟೇಬಲ್ ನೀನು ಕೊಲೆ ಮಾಡಿದವನ್ನ ಹಿಡಿತೀಯ? ಅದು ನನ್ನ ಶಿಷ್ಯನ್ನ. ಎಷ್ಟು ಧೈರ್ಯ ನಿನಗೆ? ಬದ್ಮಾಶ್, ಹೇಳು. ಸೇಠ್ ಚಿಮಲ್ಲಾಲ್ನ ಕೊಲೆ ಮಾಡಿದ್ದು ನನ್ನ ಶಿಷ್ಯ ಅಲ್ಲ ಅಂತ ಹೇಳಿ ಬೆಡ್ಸ್ಕೊಂಡ್ ಬರ್ತೀಯ? ಇಲ್ಲ, ನಾನ್ ಸತ್ರು ಆ ಕೆಲಸ ಮಾಡಲ್ಲ. ಸತ್ ಮೇಲೆ ನೀನ್ ಮಾಡಲ್ಲ, ಅದಕ್ಕೆ ಇರುವಾಗ ಎಲ್ಲ ಆಗ ಹೋಗ್ಲಿ ಅಂತ. ಯಾರನ್ನ ಕರ್ಕೊಂಡ್ ಬಂದಿದ್ದೀನಿ ಗೊತ್ತಾ? ಚಂದ್ರ. ನಮ್ಮನ್ನ ಹಿಡಿದು ಸದೆ ಬಡಿಯೋಕೆ ಸರ್ಕಾರ ನಿಮ್ಮನ್ನಿಟ್ಟಿರ್ಬೋದು, ಆದ್ರೆ ಈ ರೀತಿ ಸಿಗೋ ನಿಮ್ ಸಂಸಾರ, ನಿಮ್ಮ ಮಕ್ಕಳು ಮರಿಗಳೇ ನಮ್ಮ ರಕ್ಷಾ ಕವಚ. ಹೋಗಲ್ಲ ಅಂದೆಯಲ್ಲ, ಇವಾಗ ಓಡ್ತೀಯ ನೋಡಿ. ಇವನ್ ಬರೀ ಭಾಷಣ ಬಿಗಿತಾನೆ, ಬೆಂಡೆತ್ತಲ್ಲ ಅಂತ ತಿಳ್ಕೊಂಡಿದ್ಯಾ? ಇವ್ರು ಕೊಟ್ಟಿದ್ದು ಬರೀ ಸ್ಯಾಂಪಲ್ ಅಷ್ಟೇ. ಮಗಳು, ಸೇಠ್ ಚಿಮನ್ಲಾಲ್ನ ಕೊಲೆ ಮಾಡಿದ್ಯಾರು? ರೈಟ್. ಇದು ಏನಂತ ಗೊತ್ತು ತಾನೆ?
ಈ ಮರಿ ಈಗಲೇ ಬಿಡುಗಡೆ ಮಾಡಿ ಕರ್ಕೊಂಡ್ ಬಾ, ಇಲ್ಲಾಂದ್ರೆ ಹೆಂಡತಿ ಮಗನ್ ಕೊಂದಾಕ್ತೀನಿ ಅಂತಿದಾರೆ ಸರ್ ಆ ಭದ್ರ. ಸರ್ ಆಗ್ಲೇ ನನ್ ತಂಗಿನ ಕೊಂದಾಕ್ಬಿಟ್ಟ ಸರ್, ಕೊಂದಾಕ್ಬಿಟ್ಟ. ಈಗ ಎಲ್ಲಿದ್ದಾನೆ ಅವನು? ನಾನು ಹೇಳಲ್ಲ. ನೀನೊಬ್ಬ ಪೊಲೀಸ್ನವನು ಅನ್ನೋದನ್ನ ಮರಿತಾ ಇದೀಯಾ? ಸಂಪೂರ್ಣವಾಗಿ ಮರ್ತೇ ಬಿಡ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದೀನಿ ಸರ್. ವಾಟ್ ಯು ಮೀನ್? ಈ ಕೆಲಸದಲ್ಲಿ ಇಷ್ಟೊಂದು ಅಪಾಯ ಆಗಿದೆ ಅಂತ ಗೊತ್ತಿಲ್ಲದೆ ಈ ಕೆಲಸಕ್ಕೆ ಸೇರ್ಕೊಂಡು ನಿಷ್ಠೆಯಿಂದ ದುಡ್ದೆ, ಕಳ್ಳರನ್ನ ರೌಡಿಗಳನ್ನ ಹಿಡ್ತಂದು ಜೈಲಿಗೆ ಹಾಕ್ಸಿ ಜನರ ಮಾನ ಪ್ರಾಣ ಸಂಸಾರಗಳನ್ನ ಕಾಪಾಡ್ದೆ. ಆದ್ರೀಗ ನನ್ನ ಸಂಸಾರ ಸ್ಮಶಾನ ಯಾತ್ರೆ ಹೋಗ್ತಾ ಇದೆ ಸರ್. ನಮ್ಮ ಸಂಸಾರ ಕಾಪಾಡೋರು ಯಾರು ಸರ್? ನಮಗೆ ಆರಕ್ಷಕರು ಯಾರು ಸರ್? ಯಾರು ಇಲ್ಲ ಸರ್, ಇಲ್ಲ. ಸಂಸಾರ ಪ್ರೀತಿ ಪ್ರೇಮ ಅಂತ ಒದ್ದಾಡೋ ವೀಕ್ನೆಸ್ ಇರೋ ನಮ್ಮಂತ ಜನ ಈ ಕೆಲ್ಸಕ್ಕೆ ಲಾಯಕ್ಕಲ್ಲ ಸರ್, ಲಾಯಕ್ಕಲ್ಲ. ನಿಮ್ಮಂತ ಬ್ರಹ್ಮಚಾರಿಗಳಿಗೆ ಸರಿ ಸರ್. ಏ ನಾರಾಯಣ, ಆಫ್ಟರ್ ಆಲ್ ಇಷ್ಟಕ್ಕೆಲ್ಲ ಹೆದರ್ಕೊಂಡ್ರೆ ಹೇಗೆ? ಕರ್ತವ್ಯ ನಿರ್ವಹಿಸುವಾಗ ಒಂದೊಂದ್ಸಲ ನಮ್ ಪ್ರಾಣನೇ ಕೊಡ್ಬೇಕಾಗತ್ತೆ. ನನ್ನ ಸಂಸಾರನೇ ಹೋದ್ಮೇಲೆ ನನ್ನ ಜೀವ ಇಟ್ಕೊಂಡು ಏನ್ ಮಾಡ್ಲಿ ಸರ್? ಸರ್, ನನ್ನ 3 ತಿಂಗಳ ಮಗುನ ಕೊಂದಾಕ್ಬಿಡ್ತಾನೆ ಸರ್, ಕೊಂದು ಬಿಡ್ತಾನೆ. ನನ್ನ ತಬ್ಲಿಯನ್ನ ಮಾಡಬೇಡಿ ಸರ್, ದಮ್ಮಯ್ಯ ಅಂತೀನಿ ಸರ್, ನನ್ನ ತಬ್ಲಿಯನ್ನ ಮಾಡಬೇಡಿ. ನನ್ನ ಕಾಪಾಡಿ ಸರ್, ಕಾಪಾಡಿ. ದಯವಿಟ್ಟು ಇವನ್ನ ಬಿಟ್ಬಿಡಿ ಸರ್, ನನ್ನ ತಬ್ಲಿಯನ್ನ ಮಾಡಬೇಡಿ ಸರ್. ಸುಧೀರ್ ಸರ್, ಅವನ್ನ ಬಿಟ್ಬಿಡು. ಸರ್, ಮರ್ಯಾದೆ ಬಿಟ್ಕೊಡು. ಇಲ್ಲ ಇವಳಿಲ್ಲ, ನೇವರ್. ಇವನ್ನ ನಾನು ಸತ್ರು ಬಿಡಲ್ಲ. ಕರ್ತವ್ಯಕ್ಕೆ ನಾನು ಎಂದೂ ದ್ರೋಹ ಮಾಡಲ್ಲ. ಹೌದಾ? ಈ ಸೋಳ ಮಗನ ಡಿಮ್ಯಾಂಡ್ಸು ತಿಂಗಳಿಗೂ ಜಾಸ್ತಿ ಆಗೋಯ್ತು. ಮೀಟಿಂಗ್ ಹೇಳಿ ಕಳಿಸ್ಲಾ ಸರ್? ಹೇಳಿ ಕಳಿಸಿ. ಮೀಟಿಂಗ್ ಅಲ್ಲ, ಭದ್ರನಿಗೆ. ಲಕ್ಷ್ಮಿ, ತುಂಬಾ ನೋವಾಗ್ತಾ ಇದೆಯಾ? ಅಂಥದ್ದೇನೂ ಇಲ್ಲ. ಪಕ್ಕದ ಮನೆ ಶಾಂತಮ್ಮನ ಕರೆಯಲ್ಲ? ಬೇಡಿ, ಅವರೇ 10 ಗಂಟೆಗೆ ಬರ್ತಾರೆ. ನೀವು ಹೋಗ್ಬಿಟ್ಟು ಬನ್ನಿ. For more updates, like, comment, subscribe to our channel.